ನಮಸ್ಕಾರ ರೈತ ಮಿತ್ರರೇ, ಕೃಷಿ ಯೋಗಿ ಚಾನಲ್ಗೆ ಸ್ವಾಗತ. ನಾವಿವತ್ತು ಬಾಳೆಹಣ್ಣು ಕೃಷಿಯಲ್ಲಿ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ನಮ್ಮ ಬಾಳೆಹಣ್ಣು ತೋಟದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಕಾಡುವಂಥ ಒಂದು ರೋಗ ಯಾವುದು ಅಂತಂದರೆ ಈ ಸಿಗಾಟೋಕಾ ಲೀಫ್ ಸ್ಪಾಟ್ ಅಂತ ಹೇಳ್ತೀವಿ. ಈ ಸಿಗಾಟೋಕಾ ರೋಗ ಏನಿದೆಯಲ್ಲ, ಇದರದ ಲಕ್ಷಣಗಳು ಯಾವ ರೀತಿ ನಮಗೆ ಕಂಡು ಬರ್ತದೆ ನಮ್ಮ ತೋಟದಲ್ಲಿ, ಮತ್ತು ಇದರ ನಿಯಂತ್ರಣ ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ತೀನಿ. ಮತ್ತು ಇದು ಯಾವ ರೀತಿ ನಮ್ಮ ತೋಟದಲ್ಲಿ ಹರಡುತ್ತದೆ, ಇದೆಲ್ಲನೂ ನಿಮಗೆ ಮಾಹಿತಿಯನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ರೈತ ಬಂದವರೇ, ನಮ್ಮ ಕೃಷಿ ಯೋಗಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬಾಳೆಹಣ್ಣು ಗಿಡ ನಮಗೆ ಒಂದು ಲಾಂಗ್ ಟರ್ಮ್ ಕ್ರಾಪ್ ಆಗಿದೆ. ಅಂದರೆ ಸರಿಸುಮಾರು 15ರಿಂದ 20 ವರ್ಷಗಳ ಕಾಲ ಕೂಡ ನಾವು ಈ ಗಿಡದಿಂದ ಲಾಭವನ್ನು ಪಡಿಬೋದು. ಪ್ರತಿ ವರ್ಷ ನಾವು ಒಳ್ಳೆಯ ಇಳುವರಿಯನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಿ ಇದರಿಂದ ಲಾಭವನ್ನು ಪಡಿಬೋದು. ಯಾವಾಗ ಅಂತಂದರೆ ನಾವು ನಮ್ಮ ತೋಟದಲ್ಲಿ ಯಾವುದೇ ರೀತಿ ರೋಗ ಬರಲಾರ್ದ ರೀತಿಯಲ್ಲಿ ನೋಡ್ಕೋಬೇಕು. ಇನ್ ಕೇಸ್ ರೋಗ ಬಂದಿದೆ ಅಂತಂದರೆ ಅದಕ್ಕೆ ಸರಿಯಾದ ಕ್ರಮಗಳನ್ನು ತೆಗೆದುಕೊಂಡು ಈ ರೋಗ ನಿಯಂತ್ರಣವನ್ನು ಮಾಡ್ಬೋದು. ಅದೇ ರೀತಿಯಲ್ಲಿ ಕೀಟಗಳ ಬಾಧೆ ಕೂಡ ಕಡಿಮೆ ಮಾಡಬೇಕು. ಕೆಮಿಕಲ್ ಸ್ಪ್ರೇ ಮಾಡೋದ್ರ ಮೂಲಕ ನಾವು ಕೀಟಗಳ ಬಾಧೆ ಕಡಿಮೆ ಮಾಡ್ಬೋದು, ಅಥವಾ ಬೇರೆ ಬೇರೆ ಪದ್ಧತಿಗಳನ್ನು ಉಪಯೋಗಿಸ್ಕೊಂಡು ಈ ಕೀಟಗಳ ಬಾಧೆ ಕಡಿಮೆ ಮಾಡ್ಬೋದು. ಮತ್ತು ಅದೇ ರೀತಿಯಲ್ಲಿ ಈ ಗಿಡದ ಆರೋಗ್ಯವನ್ನು ಕಾಪಾಡಬೇಕು. ಅಂದರೆ ಸರಿಯಾದ ರೀತಿಯಲ್ಲಿ ಗೊಬ್ಬರ ಕೊಟ್ಕೊಂಡು ಯಾವುದೇ ರೀತಿ ಪೋಷಕಾಂಶಗಳ ಕೊರತೆ ಆಗಬಾರ್ದು. ಆ ರೀತಿಯಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಗೊಬ್ಬರ ಕೊಟ್ಬಿಟ್ಟು ಒಳ್ಳೆಯ ಆರೋಗ್ಯವನ್ನು ಮೇಂಟೈನ್ ಮಾಡಿದರೆ ಬಾಳೆಹಣ್ಣು ಗಿಡದಿಂದ ನಾವು ಲಾಭವನ್ನು ಪಡಿಬಹುದು. ಈಗ ಬಾಳೆಹಣ್ಣು ಗಿಡದಲ್ಲಿ ಬರುವಂಥ ಅತಿ ಮುಖ್ಯವಾದ ರೋಗ ಬಗ್ಗೆ ಮಾತಾಡೋಣ. ಇದು ಸಿಗಾಟೋಕಾ ಲೀಫ್ ಸ್ಪಾಟ್ ಅಂತ ಹೇಳ್ತೀವಿ, ಅಥವಾ ಸಿಗಾಟೋಕಾ ರೋಗ ಅಂತ ಏನು ಹೇಳ್ತೀವಲ್ಲ, ಇದು ಒಂದು ಶಿಲೀಂಧ್ರದಿಂದ ಬರುವಂಥ ಒಂದು ರೋಗ ಇದೆ. ಇದು ಶಿಲೀಂಧ್ರ ಯಾವುದು ಅಂತಂದರೆ ಮೈಕೋಸ್ಪೊರಲ್ಲಾ ಫಿಜಿನೆನ್ಸಿಸ್ ಅಂತ ಹೇಳ್ತೀವಿ. ಈ ರೋಗದ ಲಕ್ಷಣಗಳು ಯಾವ ರೀತಿ ಕಾಣ್ತದೆ ಅಂತ ಇಲ್ಲಿ ನೋಡ್ಬೋದು ನೀವು. ಬಾಳೆಹಣ್ಣು ಗಿಡದ ಎಲೆ ಮೇಲೆ ಈ ಕಪ್ಪು ಚುಕ್ಕೆದ ಮಚ್ಚೆಗಳನ್ನು ನೀವು ನೋಡ್ಬೋದು. ಇಲ್ಲಿ ಒಳಗಡೆ ಗ್ರೇ ಕಲರ್ ನಿಮಗೆ ಕಾಣಿಸಿ ಬರ್ತದೆ. ಈ ರೀತಿ ಕಂಡಾಗ ಇದು ಸಿಗಾಟೋಕಾ ಲೀಫ್ ಸ್ಪಾಟ್ ಅಂತ ಹೇಳ್ಬೋದು ನಾವು. ಈ ರೋಗ ಬಾಳೆಹಣ್ಣು ಗಿಡದಲ್ಲಿ ಯಾವಾಗ ಜಾಸ್ತಿ ಕಂಡು ಬರ್ತದೆ ಅಂತಂದರೆ ಕೋಲ್ಡ್ ಕ್ಲೈಮೇಟ್ ಇದ್ದಾಗ, ಯಾವಾಗ ಬಿಸಿಲು ಕಡಿಮೆ ಆಗಿರ್ತದೆ, ಕೂಲ್ ಕ್ಲೈಮೇಟ್ ಆಗಿರ್ತದಲ್ಲ, ಆ ಟೈಮಲ್ಲಿ ಜಾಸ್ತಿ ಕಂಡು ಬರ್ತದೆ. ಮತ್ತು ಈ ಭೂಮಿಯಲ್ಲಿ ತೇವಾಂಶ ಜಾಸ್ತಿ ಆದಾಗ, ಅಂತಂದರೆ ಕೆಲವೊಂದು ಕಡೆ ನೀರು ನಿಂತಿರ್ತದೆ ಈ ತೋಟದಲ್ಲಿ, ಸೊ ಆ ಟೈಮಲ್ಲಿ ಈ ರೋಗದ ತೀವ್ರತೆ ಜಾಸ್ತಿ ಆಗಿರ್ತದೆ. ಈ ರೋಗದ ಹತೋಟಿ ಯಾವ ರೀತಿ ಮಾಡಬೇಕು ಎಂದು ನೋಡೋಣ. ಮೊದಲನೇದಾಗಿ ನಾವು ಸರಿಯಾದ ಅಂತರವನ್ನು ಕಾಪಾಡಬೇಕು ನಮ್ಮ ತೋಟದಲ್ಲಿ. ಸೊ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 1.5 ಮೀಟ್ರು ಅಂತರವನ್ನು ಬಿಡಬೇಕು, ಮತ್ತು ಒಂದು ಸಾಲದಿಂದ ಇನ್ನೊಂದು ಸಾಲಿಗೆ 1.2 ಮೀಟ್ರು ಅಂತರವನ್ನು ಬಿಡಬೇಕು. ಅದೇ ರೀತಿ ಈ ರೋಗ ಬಾಧಿತ ಎಲೆಗಳು ಏನಿರ್ತಾವಲ್ಲ, ರೋಗ ಅಟ್ಯಾಕ್ ಆಗಿ ಎಲೆಗಳು ಕೆಳಗಡೆ ಬಿದ್ದಿರ್ತವೆ, ಆ ರೋಗ ಬಾಧಿತ ಎಲೆಗಳನ್ನು ನಮ್ಮ ತೋಟದಿಂದ ತೆಗೆದು ಆಚೆಗೆ ಹಾಕಬೇಕು. ಯಾಕಂತಂದರೆ ಆ ಎಲೆಗಳಿಂದ ಆ ಶಿಲೀಂಧ್ರ ಮತ್ತೆ ಬೇರೆ ಗಿಡಕ್ಕೂ ಕೂಡ ಹರಡುತ್ತದೆ. ಮತ್ತು ನಮ್ಮ ತೋಟದಲ್ಲಿ ಕೆಲವೊಂದು ಕಡೆ ನಾವು ಒಳಚರಂಡಿಗಳನ್ನು ಮಾಡಿರಬೇಕು. ಯಾಕಂತಂದರೆ ಕೆಲವೊಂದು ಸಮಯದಲ್ಲಿ ನಾವು ನೀರು ಜಾಸ್ತಿ ಬಿಟ್ಟಾಗ, ನೀರು ಜಾಸ್ತಿ ಆದಾಗ ಅದು ಬೇರೆ ಕಡೆ ಹರಿದು ಹೋಗಲಿಕ್ಕೆ ಒಂದು ಒಳಚರಂಡಿಗಳನ್ನು ಮಾಡಿರಬೇಕು. ಈ ರೋಗ ಹತೋಟಿ ಮಾಡಲಿಕ್ಕೆ ನಾವು ಕೆಲವೊಂದು ಔಷಧಿಗಳನ್ನು ಕೂಡ ಬಳಸ್ಬೋದು. ಅದರಲ್ಲಿ ಮೊದಲನೇದಾಗಿ ನಾವು ಯಾವಾಗ ರೋಗ ಕಡಿಮೆ ಇರ್ತದಲ್ಲ, ಅಂದರೆ ಪ್ರಾರಂಭದ ಹಂತದಲ್ಲಿ ಯಾವಾಗ ಸಣ್ಣ ಸಣ್ಣ ಮಚ್ಚೆಗಳು ನಿಮಗೆ ಎಲೆ ಮೇಲೆ ಕಾಣಿಸಿಕೊಳ್ತದಲ್ಲ, ಆ ಸಮಯದಲ್ಲಿ ಏನು ಮಾಡಬೇಕಂತಂದರೆ ಬಯೋಸ್ಟ್ಯಾಡ್ ಕಂಪ್ನಿಯ ಈ ರೋಕೋ ಎನ್ನುವ ಔಷಧಿ, ಈ ಫಂಗಿಸೈಡ್ ನೀವು 1 ಲೀಟ್ರ್ ನೀರಿಗೆ 2 ಗ್ರಾಮು ಬಳಕೆ ಮಾಡಿಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಕವಚು, ಈ ಔಷಧಿ ನೀವು 1 ಲೀಟ್ರ್ ನೀರಿಗೆ 2 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಬ್ಲೈಟಾಕ್ಸು, ಇದು 1 ಲೀಟ್ರ್ ನೀರಿಗೆ 2 ಗ್ರಾಮು. ಅದರ ಜೊತೆಗೆ ಪ್ಲಾಂಟೋಮೈಸಿನು, ಇದು 200 ಲೀಟ್ರ್ ನೀರಿಗೆ 100 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ರೈತ ಬಾಂಧವರೇ, ಯಾವಾಗ ರೋಗದ ತೀವ್ರತೆ ಜಾಸ್ತಿ ಆಗಿರ್ತದಲ್ಲ, ಆ ಸಮಯದಲ್ಲಿ ನಾವು BSF ಕಂಪ್ನಿಯ ಕ್ಯಾಬ್ರೋಟಾಪ್ ಔಷಧಿ, ಇದು 1 ಲೀಟ್ರ್ ನೀರಿಗೆ 2.5ರಿಂದ 3 ಗ್ರಾಮ್ವರೆಗೂ ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಸರ್ಕ್ಯಾಡಿಸ್ ಪ್ಲಸ್ಸು, ಇದು BSF ಕಂಪ್ನಿಯ ಸರ್ಕ್ಯಾಡಿಸ್ ಪ್ಲಸ್ಸು 1 ಎಕರೆಗೆ ನೀವು 320 ml ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಸಿಂಜೆಂಟಾ ಕಂಪ್ನಿಯ ಟಾಸ್ಪಾ ಔಷಧಿ, ಇದು 1 ಎಕರೆಗೆ 100ರಿಂದ 150 ml ವರೆಗೂ ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೋದು. ಈ ರೋಗ ನಾವು ಯಶಸ್ವಿಯಾಗಿ ನಿಯಂತ್ರಣವನ್ನು ಮಾಡಬೇಕಂತಂದರೆ ಈ ರೋಗ ಬರುವಕ್ಕಿಂತ ಮೊದಲೇ ನಾವು ಈ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇದೇ ಥರ ಕೃಷಿ ಬಗ್ಗೆ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಿಡಿಯೋಗೆ ಕ್ಲಿಕ್ ಮಾಡಿ. ಧನ್ಯವಾದಗಳು ರೈತ ಬಾಂಧವರೇ. ರೈತ ಮಿತ್ರರೇ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.